ನಮಸ್ತೆ ಕರ್ನಾಟಕ, ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾವು ನಮ್ಮ ಕ್ಯಾಲಿಸ್ಥೆನಿಕ್ ಒಂದು ಸೀರೀಸ್ ಮಾಡ್ತೀವಿ ಅಂತ ನಾನು ಹೇಳಿದ್ದೆ. ಆ ಸೀರೀಸಿನ ಫಸ್ಟ್ ವರ್ಕೌಟ್ ಅಂತ ಹೇಳ್ಬೋದು ಅಥವಾ ಸೆಕೆಂಡ್ ಅಂತ ಹೇಳ್ಬೋದು, ಬಿಕಾಸ್ ಫಸ್ಟ್ ನಾವು ಪುಷಪ್ಸ್ ಆಲ್ರೆಡಿ ಮಾಡಿದ್ದೀವಿ. ಸೊ ಇವತ್ತು ನಾವು ಪುಲಪ್ಪನ್ನು ಯಾವ ಥರ ಮಾಡೋದು ಅಂತ ನೋಡುವ, ಪುಲಪ್ಪಿಂದ ಆಗೋ ಬೆನಿಫಿಟ್ಸ್ಗಳು ಏನು ಅಂತ ನೋಡುವ, ಹಾಗೆ ಪುಲಪ್ ಯಾರಿಗೆ ಮಾಡೋಕ್ಕೆ ಬರ್ತಿಲ್ವೋ ಅವ್ರಿಗೆ ಪುಲಪ್ ಪ್ರೋಗ್ರೆಷನ್ಗಳನ್ನು ಕೂಡ ತೋರಿಸ್ತೀನಿ. ಸೊ ಎಸ್, ಕೀಪ್ ವಾಚಿಂಗ್. ಸೊ ಎಸ್ ಫ್ರೆಂಡ್ಸ್, ಪುಲಪ್ ಬಗ್ಗೆ ಮಾತಾಡ್ತಿದ್ವಿ. ಈಗ ಸುಮಾರು ಸಲ ನಾನು ನೋಡಿದ್ದೀನಿ ಜಿಮ್ಮಲ್ಲಿ ಪುಲಪ್ ಮತ್ತು ಪುಷಪ್ಪನ್ನು ಯಾವತ್ತು ಒಂದು ವಾರ್ಮಪ್ ರೂಟೀನ್ ಥರ ನೋಡ್ತಾರೆ. ವಾರ್ಮಪ್ ರೂಟೀನನ್ನು ಹಾಗೆ ಯಾವತ್ತು ಈ ವರ್ಕೌಟ್ಸ್ಗಳನ್ನ ನೋಡಬೇಡಿ, ಬಿಕಾಸ್ ಈ ವರ್ಕೌಟ್ಸ್ಗಳಿಗೆ ಇರುವ ಪೊಟೆನ್ಷಿಯಲ್ ಅದಕ್ಕಿಂತ ತುಂಬಾ ಜಾಸ್ತಿ. ಸೊ ಪುಲಪ್ ನಿಮ್ಮ ಲ್ಯಾಟ್ ಸ್ಟ್ರೆಂತ್ ಅಂದರೆ ನಿಮ್ಮ ಬ್ಯಾಕ್ ಮಸಲ್, ಹಾಗೆ ನಿಮ್ಮ ಗ್ರಿಪ್, ಹಾಗೆ ನಿಮ್ಮ ಫೋರಾಮ್, ಈ ಮೂರನ್ನೂ ಸ್ಟ್ರೆಂಥನ್ ಮಾಡುತ್ತೆ. ಸೊ ಪುಲಪ್ ಮಾಡುವ ಪ್ರೋಗ್ರೆಷನ್ಗಳನ್ನ ಏನು ಅಂತ ನೋಡುವ. ಆ್ಯಂಡ್ ಪುಲಪ್ನ ಪ್ಲೀಸ್ 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 ವಾರ್ಮಪ್ ವರ್ಕೌಟ್ ಆಗಿ ಕನ್ಸಿಡರ್ ಮಾಡಬೇಡಿ. ಪುಲಪ್ಪನ್ನು ಸರಿಯಾಗಿ ಮಾಡಿ, ಇಟ್ ವಿಲ್ ರಿಯಲಿ ಗಿವ್ ಅಮೇಝಿಂಗ್ ರಿಸಲ್ಟ್ಸ್. ಸೊ ಎಸ್ ಫ್ರೆಂಡ್ಸ್, ನಮ್ಮ ಪುಲಪ್ಪಿನ ಎಲ್ಲಕ್ಕಿಂತ ಫಸ್ಟ್ ಪ್ರೋಗ್ರೆಷನ್ ಈಸ್ ಡೆಡ್ ಹ್ಯಾಂಗ್. ಡೆಡ್ ಹ್ಯಾಂಗ್ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಅದನ್ನು ಮಾಡಲಿಕ್ಕೆ ನನ್ನ ಫ್ರೆಂಡ್ ಸ್ಯಾಮ್ನ ಕೂಡ ನಾನು ಕರೆ ಮಾಡ್ಕೊಳ್ತೀನಿ. ಸೊ ಅವ್ನು ತೋರಿಸ್ತಾನೆ, ನಾನು ಕೆಲವೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್ ಡೆಡ್ ಹ್ಯಾಂಗ್ ಮಾಡಲಿಕ್ಕೆ ನೀವು ಯಾವುದೇ ಒಂದು ಪುಲಪ್ ಬಾರ್ ಹತ್ರ ಹೋಗಿ ನಿಮ್ಮ ಶೋಲ್ಡರ್ ವಿಡ್ತ್ ಅಥವಾ ಶೋಲ್ಡರ್ ವಿಡ್ತ್ಗಿಂತ ಸ್ವಲ್ಪ ಜಾಸ್ತಿ ಗ್ಯಾಪಲ್ಲಿ ನೀವು ಪುಲಪ್ ಬಾರ್ನ ಇಟ್ಕೊಳ್ಳಿ. ಆ್ಯಂಡ್ ದೆನ್ ಬಾಡಿ ಜಾಸ್ತಿ ಸ್ವಿಂಗ್ ಮಾಡಬೇಡಿ, ಕೋರನ್ನು ಟೈಟಾಗಿ ಇಟ್ಕೊಳ್ಳಿ. ಆ್ಯಂಡ್ ನೀವು ಫುಲ್ ಅದನ್ನು ಲೈಕ್ ಅರೌಂಡ್ 30 ಸೆಕೆಂಡ್ಸ್ ನೀವು ಅದನ್ನು ಹೋಲ್ಡ್ ಮಾಡಬೇಕು. ಸೊ 30 ಸೆಕೆಂಡ್ ಹೋಲ್ಡ್ ಆದಮೇಲೆ ನೀವು ಬ್ರೇಕ್ ತೊಗೋಬೋದು. ಪುನಃ ಇನ್ನೂ 2 ಸೆಟ್ 30 ಸೆಕೆಂಡನ್ನು ಮಾಡಿ. ಈ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಗ್ರಿಪ್ ಸ್ಟ್ರೆಂತ್ ಹಾಗೆ ನಿಮ್ಮ ಫೋರಾಮ್ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ನಮ್ಮ ಸೆಕೆಂಡ್ ಪ್ರೋಗ್ರೆಷನ್ ಏನು ಅಂತ ನೋಡಿ. ಇದನ್ನು ನಾವು ಶೋಲ್ಡರ್ ಡಿಪ್ರೆಷನ್ಸ್ ಅಂತ ಕರಿತೀವಿ. ಅದನ್ನು ಯಾವ ಥರ ಮಾಡೋದಂತ ನೋಡಿ. ಯೂಶಲಿ ನಾವು ಅದನ್ನು ಪುಲಪ್ ಬಾರನ್ನು ಗ್ರಿಪ್ ಮಾಡಿ ಫುಲ್ ಡೆಡ್ ಹ್ಯಾಂಗ್, ಲೈಕ್ ನಮ್ಮ ಫಸ್ಟ್ ಪ್ರೋಗ್ರೆಷನ್ ಏನಿತ್ತು ಡೆಡ್ ಹ್ಯಾಂಗ್. ಸೊ ನಾವು ಡೆಡ್ ಹ್ಯಾಂಗ್ ಮಾಡ್ತೇವೆ. ಅದಾದಮೇಲೆ ನಾವು ಓನ್ಲಿ ನಮ್ಮ ಶೋಲ್ಡರಿಂದ ನಮ್ಮ ಬಾಡಿಯನ್ನು ಮೇಲೆತ್ತಿ ಕೆಳಗೆ ಇದನ್ನು ಪ್ರಾಕ್ಟೀಸ್ ಮಾಡಿ. ನಾನು ಕೂಡ ತೋರಿಸ್ತೇನೆ. ಇದು ನಿಮ್ಮ ಸೆಕೆಂಡ್ ಸೆಟ್. ಇದನ್ನು ಸಹ ನೀವು ಅರೌಂಡ್ 10 ರೆಪಿಟೇಷನ್ಸ್ ಮಾಡಿ, 3 ಸೆಟ್ಸ್ ಮಾಡಿ. ಸೊ ಎಸ್ ಫ್ರೆಂಡ್ಸ್, ಮೂವಿಂಗ್ ಟುವರ್ಡ್ಸ್ ನಮ್ಮ ಮೂರನೇ ಪ್ರೋಗ್ರೆಷನ್ ಏನು ಅಂತ, ಅದನ್ನು ನಾವು ಆಸ್ಟ್ರೇಲಿಯನ್ ಪುಲಪ್ಸ್ ಅಂತ ಹೇಳ್ತೀವಿ. ಪುಲಪ್ಪಿನ ವೆರೈಟಿ ಇದೆ, ಬಟ್ ಇಲ್ಲಿ ನಿಮ್ಮ ಲೋಡ್ ತುಂಬ ಕಮ್ಮಿನೇ ಇರುತ್ತೆ. ಇದರಲ್ಲಿ ನಿಮ್ಮ ಶೋಲ್ಡರ್ ಮಸಲ್ ಅಂದರೆ ನಿಮ್ಮ ರಿಯರ್ ಡೆಲ್ಟ್ಸ್ ಕೂಡ ಟ್ರೈನ್ ಆಗುತ್ತೆ. ಯಾವ ಥರ ಮಾಡೋದು ಅಂತ ನೋಡಿ ಒಂದ್ಸಲ. ಹಾಗೆ ನಿಮ್ಮ ಲ್ಯಾಟ್ಸ್ ಕೂಡ ಇನ್ವಾಲ್ವ್ ಆಗುತ್ತೆ. ಸ್ವಲ್ಪ ಮೇಲೆ ಬಸ್. ಹಾಂ, ಸೊ ಈ ಪೊಸಿಷನನ್ನು ಇಟ್ಕೊಳ್ಳಿ. ಕೈ ಸಿಮಿಲರ್ಲಿ ಶೋಲ್ಡರ್ ವಿತ್ ಗ್ಯಾಪಲ್ಲೇ ಇರಬೇಕು. ಆ್ಯಂಡ್ ದೆನ್ ಇಲ್ಲಿಂದ ನೀವು ಪುಲಪ್ಪನ್ನು ಮಾಡ್ಬೋದು. 1 ಕರೆಕ್ಟ್. ಇಲ್ಲಿ ನಿಮ್ಮ ಕೋರನ್ನು ಯೂಸ್ ಮಾಡಬೇಡಿ, ನಿಮ್ಮ ಚೆಸ್ಟ್ ಮೇಲೆ ಬರಬೇಕು. ಫಸ್ಟ್ ಕೋರಿಂದ ಪುಷ್ ಮಾಡಬೇಡಿ ಯಾವತ್ತು. ಸೊ ನಿಮ್ಮ ಚೆಸ್ಟ್ ಮೇಲೆ ಟಚ್ ಆಗಬೇಕು ರಾಡ್ಗೆ. ಕರೆಕ್ಟ್. ಸೊ ಈ ವರ್ಕೌಟನ್ನು ಕೂಡ ನೀವು ಅರೌಂಡ್ 10 ರೆಪಿಟೇಷನ್ಸ್ ಮಾಡಿ, 3 ಸೆಟ್ ಮಾಡಿ. ಇದು ನಿಮ್ಮ ಪುಲಪ್ಪಿನ ಮೂರನೇ ಪ್ರೋಗ್ರೆಷನ್. ಸೊ ಎಸ್ ಫ್ರೆಂಡ್ಸ್, ನಮ್ಮ ನೆಕ್ಸ್ಟ್ ಪ್ರೋಗ್ರೆಷನ್ ಟುವರ್ಡ್ಸ್ ಪುಲಪ್, ಅದನ್ನು ನಾವು ಅಸಿಸ್ಟೆಡ್ ಪುಲಪ್ ಅಂತ ಹೇಳ್ತೀವಿ. ಅಂದರೆ ನಾವು ಒಂದು ರೆಸಿಸ್ಟೆನ್ಸ್ ಬ್ಯಾಂಡನ್ನು ಯೂಸ್ ಮಾಡಿ ಪುಲಪ್ಪನ್ನು ಮಾಡ್ತೇವೆ. ಇದು ನಿಮಗೆ ಸ್ವಲ್ಪ ಮೇಲೆ ಹಿಡಿಯೋಕ್ಕೆ ಪ್ರೆಷರ್ ಕೊಡುತ್ತೆ. ನೀವು ಅಲ್ಲಿಂದ ಆಮೇಲೆ ಸ್ಲೋ ಆಗಿ ನೆಗೆಟಿವ್ ಪುಲಪ್ಸ್ ಮಾಡಿಕೊಂಡು ಸ್ಲೋ ಆಗಿ ಕೆಳಗಡೆ ಬರ್ಬೋದು. ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನೋಡಿ. ನಾನು ಇಲ್ಲಿ ಇದನ್ನು ಬಾರಿಗೆ ಹ್ಯಾಂಗ್ ಮಾಡಿದ್ದೀನಿ. ಇದನ್ನು ನಿಮ್ಮ ಕಾಲಿಗೆ ಸಿಕ್ಕಿಸ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಮ ಗ್ರಿಪ್ ಬಾಡಿ ಸ್ವಿಂಗ್ ಆಗಬಾರ್ದು ಜಾಸ್ತಿ. ಅಂದರೆ ನೀವು ಸ್ಲೋಲಿ ಅಪ್, ಹೋಲ್ಡ್ ಮಾಡಿ ಅಲ್ಲಿ, ಆಮೇಲೆ ಸ್ಲೋಲಿ ಡೌನ್. ಸೊ ಇದನ್ನು ನೀವು ಫಾಲೋ ಮಾಡ್ಬೋದು ಅರೌಂಡ್ 8 to 10 ರೆಪಿಟೇಷನ್ಸ್, ಬಿಕಾಸ್ ನಿಮಗೆ ಈ ರೆಸಿಸ್ಟೆನ್ಸ್ ಬ್ಯಾಂಡ್ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಇದನ್ನು ಕೂಡ ನೀವು 3 ಸೆಟ್ಟನ್ನು ಮಾಡಬೇಕು. 1 more, ಸ್ಲೋಲಿ ಅಪ್, ಅಲ್ಲಿ ಇದನ್ನು ಹೋಲ್ಡ್ ಮಾಡಿ. ಆ್ಯಂಡ್ ದೆನ್ ಸ್ಲೋಲಿ ಯು ಕ್ಯಾನ್ ಕಮ್ ಡೌನ್. ಸೊ ಎಸ್ ಫ್ರೆಂಡ್ಸ್, ಅದು ನಮ್ಮ ಪುಲಪ್ ಪ್ರೋಗ್ರೆಷನ್ಸ್. ಈಗ ಒಂದು ಪ್ರೋ ಟಿಪ್ಪನ್ನು ಕೊಡ್ತೀನಿ, ಒಂದು ಅಡಿಷ್ನಲ್ ಬೋನಸ್ ಟಿಪ್ಪನ್ನು ಕೊಡ್ತೀನಿ. ಇಫ್ ಇನ್ ಕೇಸ್ ನಿಮಗೆ ನಿಮ್ಮ ಪುಲಪ್ಪಿನ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದರೆ, ನೀವು ಆದಷ್ಟು ಜಾಸ್ತಿ ನೆಗೆಟಿವ್ ಪುಲಪ್ಸ್ಗಳನ್ನ ಜಾಸ್ತಿ ಮಾಡಿ. ಬಿಕಾಸ್ ನೆಗೆಟಿವ್ ಪುಲಪ್ಸಿಂದಲೇ ನಿಮ್ಮ ಆ್ಯಕ್ಚುಲ್ ಪುಲಪ್ ಸ್ಟ್ರೆಂತ್ ಇನ್ಕ್ರೀಸ್ ಆಗೋದು. ನೆಗೆಟಿವ್ ಪುಲಪ್ಸ್ನ ಯಾವ ಥರ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ಒಂದ್ಸಲ ನೀವು ಪುಲಪ್ಪನ್ನು ಮೇಲೆ ಹೋದ್ಮೇಲೆ ಕೆಳಗಡೆ ಅಂದರೆ ನೀವು ರಿಲೀಸ್ ಮಾಡಬೇಕಿದ್ರೆ ನೀವು ತುಂಬಾ ಆದಷ್ಟು ಸ್ಲೋ ರಿಲೀಸ್ ಮಾಡ್ತೀರ. ಅದನ್ನು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ
pull up and then slowly ಕೆಳಗೆ, pull up, ತುಂಬಾನೇ ಸ್ಲೋ ಆಗಿ. ಸೊ ಎಸ್, ಇದನ್ನ ಕೂಡ ನೀವು 8 to 10 ರೆಪಿಟೇಷನ್ಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಮ ಪುಲಪ್ ತುಂಬಾ ಚೆನ್ನಾಗಿ ಆಯಿತು ಅಂದರೆ ಅಟ್ಲೀಸ್ಟ್ 2 ರಿಂದ 3 ಸೆಟ್ ಟ್ರೈ ಮಾಡಿ. ಇಫ್ ಇನ್ ಕೇಸ್ ನೀವು ಬೇಸಿಕ್ ಪುಲಪ್ ಅಷ್ಟೇ ಮಾಡ್ತಾ ಇದ್ದೀರಾ, 2-3 ಪುಲಪ್ ಮಾಡ್ತಿದ್ದೀರಾ ಅಂದರೆ ಅದೇ 2-3 ಪುಲಪ್ಪಲ್ಲಿ ನಿಮ್ಮ ನೆಗೆಟಿವ್ಸನ್ನು ಕೂಡ ಇನ್ಕ್ಲೂಡ್ ಮಾಡಿ. ಈಗ ಇಫ್ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಕ್ಯಾಲಿಸ್ಥೆನಿಕ್ಸನ್ನು ತುಂಬಾ ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ, ನೀವು ಆಲ್ರೆಡಿ ಪುಲಪ್ಸ್ ಮಾಡ್ತೀರಾ ಅಂದರೆ ನಿಮಗೆ ಪುಲಪ್ಸ್ ಮಾಡೋಕ್ಕೆ ಬರುತ್ತೆ ಅಂಥವ್ರು ಯಾರಾದರೂ ಇದ್ದರೆ ಆ್ಯಂಡ್ ಕ್ಯಾಲಿಸ್ಥೆನಿಕ್ಸ್ ಸೀರಿಯಸ್ ತೊಗೋಬೇಕು, ಕ್ಯಾಲಿಸ್ಥೆನಿಕ್ಸಲ್ಲಿ ಇನ್ನೂ ಜಾಸ್ತಿ ವರ್ಕೌಟ್ಸ್ ಮಾಡಬೇಕು ಅಥವಾ ಇನ್ನೂ ಜಾಸ್ತಿ ಹೊಸ ಸ್ಕಿಲ್ಸನ್ನು ಕಲಿಬೇಕು ಅಂತಿದ್ರೆ ಇಟ್ ಈಸ್ ಮಸ್ಟ್ ನಿಮಗೆ ವೇಟೆಡ್ ಪುಲಪ್ಸ್ ಮಾಡಲಿಕ್ಕೆ ಬರಲೇಬೇಕು. ಸೊ ವೇಟೆಡ್ ಪುಲಪ್ ಮಾಡೋ 2 ವಿಧಾನ. ಒಂದು, ನಿಮ್ಮ ಜಿಮ್ಮಲ್ಲಿ ಯಾವುದೇ ವೇಟ್, ಒಂದು ಬೆಲ್ಟ್ ಇತ್ತಂದರೆ ಬೆಲ್ಟನ್ನು ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಅಲ್ಲಿ ನೀವು ವೇಟನ್ನು ಹ್ಯಾಂಗ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ನೀವು ಈ ಥರ ಒಂದು ಚೆಸ್ಟ್ ಬೆಲ್ಟನ್ನು ತೊಗೋಬೋದು. ಇದು ಡಿಫ್ರೆಂಟ್ ವೇಟ್ಸಲ್ಲಿ ಬರುತ್ತೆ, ನೀವು ಯಾವ ವೇಟ್ ಬೇಕೋ ಆ ವೇಟನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಯೂಸ್ ಮಾಡಿರೋ ಪ್ರತಿಯೊಂದು ಇಕ್ವಿಪ್ಮೆಂಟ್ ಅಂದರೆ ಇದು ಚೆಸ್ಟ್ ಬೆಲ್ಟ್ ಆಗಲಿ, ವೇಸ್ಟ್ ಬೆಲ್ಟ್ ಆಗಲಿ, ಅಥವಾ ನಾವು ಯೂಸ್ ಮಾಡಿರೋ ರೆಸಿಸ್ಟೆನ್ಸ್ ಬ್ಯಾಂಡ್ ಆಗಲಿ, ಅಥವಾ ನಾವು ಯೂಸ್ ಮಾಡಿರೋ ಪುಲಪ್ ಬಾರ್, ಅಂದರೆ ನಿಮ್ಮ ಮನೆಯಲ್ಲೇ ಒಂದು ಪುಲಪ್ ಬಾರ್ ನಿಮಗೆ ಸೆಟಪ್ ಮಾಡಬೇಕಂತ ಇದ್ದರೆ ಸೊ ಅದು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ನಾನು ಪ್ರತಿಯೊಂದು ಇಕ್ವಿಪ್ಮೆಂಟ್ಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ನೋಡಿಕೊಂಡು ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಕೋಬೋದು. ಸೊ ಎಸ್, ವೇಟೆಡ್ ಪುಲಪ್ ಒಂದ್ಸಲ ನೋಡಬೇಕು. ಸೊ ಎಸ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ. ಇಫ್ ಇನ್ ಕೇಸ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಆ ಲೈಕನ್ನು ಕ್ಲಿಕ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಇನ್ನೂ ಜಾಸ್ತಿ ಜನರಿಗೆ ಶೇರ್ ಮಾಡಿ. ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಇನ್ನೂ ಜಾಸ್ತಿ ವೀಡಿಯೋಸ್ ತೊಗೊಂಡ್ಬರ್ತಾ ಇದ್ದೀವಿ ಆನ್ ಕ್ಯಾಲಿಸ್ಥೆನಿಕ್ಸ್ ಸೀರೀಸ್. ಸೊ ಎಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್, ಸೇಮ್ ಟೈಮ್, ಸೇಮ್ ಡೇ ಆಫ್ ದ ವೀಕ್. ನಮಸ್ಕಾರ.